ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನೇತೃತ್ವವನ್ನು ವಹಿಸಿದಂಥ ಮನ್ನಿರಂಜನ ಗೌಡ ಪ್ರಣವ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ನರಗುಂದ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಹಜರತ್ ಮಂಜೂರ್ ಹುಸೇನ್ ಶಾವರಿ ಶರಣರು ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಅಡ್ನೂರಪ್ಪ ಅವರ ನಮ್ಮ ಭಾಳ ಆತ್ಮೀಯರು, ನಮ್ಮ ಗುರುಗಳು ಹೋದವರು, ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ನನ್ನ ಆರಾಧ್ಯ ದೇವ ಪಂಡಿತ್ ಪುಟ್ಟರಾಜ ಗುರುಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾರೆ. ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಇಲ್ಲಿ ನಡೆದಂಥ ನನ್ನ ಅಕ್ಕ ತಂಗಿಯದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ನಮ್ಮ ತಂಗಿಯರು ಜಮಾ ಆಗಿದ್ದು ನೋಡಿ ನಮಗೂ ಭಾಳ ಸಂತೋಷ ಅನ್ನಿಸ್ತು. D.R. ಪಾಟೀಲ್ ಸಾಹೇಬರು ಆಗಲೇ ಒಂದು ಮಾತು ಹೇಳ್ತಿದ್ರು. ಅವರು ನಮ್ಮ ರಾಜಕೀಯ ಗುರುಗಳು. ಈ ರಾಜಕಾರಣದೊಳಗೆ 30 ವರ್ಷ ಆಯ್ತು ಅವರಿಂದ ಬಂದೀವಿ ನಾವು. ಇವತ್ತು ಅವರಿಂದ ಇದ್ದೀವಿ, ನಾಳೆ ನಮ್ಮ ಜೀವ ಹೋಗೋ ಮಟನೂ ನಾವು ಅವರಿಂದ ಇಲ್ಕಂದ್ರೆ ಅವ್ರ ಮಕ್ಕಳಂದ್ರೆ ಇರ್ತೀವಿ ಅಂತ ಹೇಳಕ್ಕೆ ನಾನು ಇಚ್ಛಾಪಡ್ತೀನಿ. ಸಾಹೇಬರು ಯಾವುದೋ ಒಂದು ಸಂದರ್ಭ ನೆನಪು ಮಾಡ್ಕೊತ ಊರಾಗೆಲ್ಲ ಸಗಣಿ ಸಾರಿಸಿ ಚೆಂದಂಗೆ ರಂಗೋಲಿ ಹಾಕಿ ಹೆಣ್ಮಕ್ಳೆಲ್ಲ ಭಾಳ ಚಂದ ಸ್ವಾಗತ ಮಾಡಿದರು ಸಿದ್ದೇಶ್ವರ ಅಪ್ಪಾರಿಗೆ ಅಂತಂದು ಈಗ ನಾವು ಭಾಷಣದಾಗ ಕೇಳಿದ್ದೀವಿ. ನಾನು ಇಲ್ಲಿ ಕುಳಿತಂಥ ನನ್ನ ಅಕ್ಕ ತಂಗಿಯರಿಗೆ ಒಂದು ಸಣ್ಣ ಪ್ರಶ್ನೆ ಕೇಳೋಕ್ಕೆ ಇಚ್ಛಪಡ್ತೀನಿ. ಮನೆ ಮುಂದೆ ರಂಗೋಲಿ ಎದಕ್ಕೆ ಹಾಕ್ತಾರೆ? ಅದಕ್ಕೆ ನಿಮಗೆ ಗೊತ್ತಿದ್ರೆ ಉತ್ತರ ಕೊಟ್ಟರು ನನಗೂ ಸಂತೋಷ ಆಗ್ತೈತಿ. ಮನೆ ಮುಂದೆ ಬೆಳಗ್ಗೆ ಕಸ ಹೊಡೆದು ಮನೆ ಮುಂದೆ ಹೆಣ್ಮಕ್ಳು ರಂಗೋಲಿ ಹಾಕ್ತಾರೆ. ಎದಕ್ಕೆ ಹಾಕ್ತಾರೆ ಹೇಳಮ್ಮ, ಈಗ ನಾ ಹೇಳ್ತೇನೆ. ಹೇಳಮ್ಮ, ಅದು ರಂಗೋಲಿ ಅಂತಂದು ಅದು ಮಾತೊಳಗೆ ಅದು ರೂಢಾವಳಿ ಒಳಗೆ ಬಂದೈತಿ. ಅದರ ಮುಖ್ಯ ಹೆಸರು ರಂಗನ ಓಲೆ. ರಂಗ ಸೂರ್ಯ ಭಗವಾನ ಶ್ರೀಮನ್ನಾರಾಯಣ ಅಂತಾರೆ. ಅವಂಗ ಸೂರ್ಯ ಭಗವಾನ್ಗೆ ಶ್ರೀಮನ್ನಾರಾಯಣ ಅಂತಾರೆ, ನಾರಾಯಣಗೆ ಶ್ರೀರಂಗನು ಅಂತಾರೆ. ಒಂದು ಗೃಹಿಣಿ ಬೆಳಿಗ್ಗೆ ಜಳಕ ಮಾಡಿ ಸ್ನಾನ ಮಾಡಿ ಮಡಿಯಾಗಿ ಮನೆ ಮುಂದೆ ಅವ ಏನು ಭಾಸ್ಕರ ಹುಟ್ಟುತ್ತಿರ್ತಾನೆ, ಗರ್ಭದಾಗಿಂದ ಭೂಮಿ ತಾಯಿ ಗರ್ಭದಾಗಿಂದ ನೋಡ್ತಿರ್ತಾನೆ, ಅವನಿಗೆ ಓಲೆ ಕಳಿಸ್ತಿರ್ತಾಳಂತ. ಓಲೆ ಲೆಟರ್ ಕಳಿಸ್ತಿರ್ತಾಳಂತ. ನನ್ನ ಮನೆ ಚಲೋ ಇರಲಿ, ನನ್ನ ಮಕ್ಕಳು ಚಲೋ ಇರಲಿ, ನನ್ನ ಗಂಡ ಚಲೋ ಇರಲಿ, ನಮ್ಮ ಮನೆತನ ಮೇಲೆ ಯಾರು ಕೆಟ್ಟ ದೃಷ್ಟಿ ಬೀಳೋದು ಬೇಡ. ಈ ಥರ ರಂಗನಿಗೆ ಓಲೆ ಕಲಿಸೋದು. ಆ ತಾಯಿ ಗರ್ಭದಿಂದ ಸೂರ್ಯ ಬರ್ತಿರ್ತಾನೆ, ಇಲ್ಲಿ ಈ ತಾಯಿ ರಂಗೋಲಿ ಹಾಕ್ಕೊಂತ ರಂಗನಿಗೆ ಓಲೆ ಕಳಿಸೋದು ರಂಗೋಲಿ ಅಂತಾರ. ಇನ್ನು ಅಡ್ನೂರು, ನಾನು ಫಸ್ಟ್ ಟೈಮ್ ಈ ಊರಿಗೆ ಬಂದಿದ್ದು. ಈ ದರ್ಗಾದ ಬಗ್ಗೆ ನಾನು ಕೇಳೀನಿ. ಅಡ್ನೂರೊಳಗೆ ಒಂದು ದರ್ಗಾ ಐತಿ, ಅದು ಭಾಳ ಪವರ್ಫುಲ್ ದರ್ಗಾ ಐತಿ ಅಂತ ಕೇಳಿದ್ದೆ. ಈಗ ಹೋಗ್ಬೇಕಂದ್ರೆ ಅಲ್ಲೇ ಇಲ್ಲಿ ಹಮ್ಮಪ್ಪನ ಗುಡಿ ಐತಿ, ಕಲ್ಮೇಶ್ವರ ಗುಡಿ ಐತಿ, ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಭಾವೈಕ್ಯತೆ ಅಂದ್ರೇನು? ಭಾವೈಕ್ಯತೆ ಅಂದ್ರೆ ಫಸ್ಟ್ ನಾನು ಯಾವ ಧರ್ಮದೊಳಗೆ ಹುಟ್ಟೀನಿ. ಈಗ ನಾನು ಮುಸಲ್ಮಾನರ ಧರ್ಮದಾಗ ಹುಟ್ಟೀನಿ. ನಾನು ಈ ಜಗತ್ತಿನೊಳಗೆ ಜಾತಿ ಎಲ್ಲ ನಾವು ಮಾಡ್ಕೊಂಡಿದ್ದು ನಿಮ್ಗೆ ಆಮೇಲೆ ಹೇಳ್ತೀನಿ. ಅದನ್ನು ನಾ ಯಾವ ಧರ್ಮದೊಳಗೆ ಈ ಜಗತ್ತಿನಾಗ ಹುಟ್ಟೀನಿ, ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ನಾವು ಸರಿಯಾಗಿ ಓದಿ ತಿಳ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದರ ಜೊತೆಗೆ ನಾವು ಅನ್ಯ ಧರ್ಮವನ್ನು ಪ್ರೀತಿಸೋರು ಆಗಬೇಕಂತ ಅಂದ್ರೆ ಭಾವೈಕ್ಯತೆ ಅಂತ. ನಾವು ನಮ್ಮದ ಧರ್ಮ ಹೆಚ್ಚಪ್ಪ, ನಿಮ್ಮದ ಧರ್ಮ ಹೆಚ್ಚ ಒಂದಕ್ಕಿಂತ ನಾವು ಯಾವ ಧರ್ಮದೊಳಗೆ ಹುಟ್ಟಿವಿ ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ನಾವು ತಿಳ್ಕೋಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಮುಂದೆ ಇನ್ನು ಅನ್ಯ ಧರ್ಮಗಳೇನಿರ್ತಾವೋ ಅವಕ್ಕೆ ನಾವು ಗೌರವಿಸ್ಬೇಕಂತ. ಅದು ನಿಜವಾದ ಭಾವೈಕ್ಯತೆ ಆಗ್ತೈತಿ. ಮನುಷ್ಯನ ಭಾವನೆಗಳು ಎಲ್ಲಿ ಹೋಗಿ ನಿಂದಿರ್ತಾವೋ, ಎಲ್ಲಿ ಹೋಗಿ ಐಕ್ಯ ಇರ್ತದೋ ಅದು ಭಾವೈಕ್ಯತೆ. ಇನ್ನು ಇಲ್ಲೇ ಆಗಲೇ ನಮ್ಮ ಆನಂದ ಸ್ವಾಮಿಗಳು ಹೇಳ್ತಿದ್ರು, ಇದು ಶ್ರಾವಣ ಮಾಸ ಆಚರಿಸೋಕ್ಕೂ ಒಂದು ಹಿನ್ನೆಲೆ ಐತಿ ಗ್ರಂಥದೊಳಗೆ. ನಾನು ಈಗ ಜಗತ್ತಿನೊಳಗೆ ಸಾಕಷ್ಟು ಗ್ರಂಥಗಳದಾವು. ಬೈಬಲ್ ಐತಿ, ಖುರಾನ್ ಐತಿ, ತಲ್ಮೂದ್ ಅಂತಂದು ಯಹೂದಿ ಗ್ರಂಥಗಳದಾವೆ.
ನಮ್ಮ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ನಮ್ಮ ಗ್ರಂಥಗಳು 18 ಪುರಾಣಗಳನ್ನು ಹಿಡ್ಕೊಂಡು ಮತ್ತು ಹೊಳ್ಳಿ ಬಸವಣ್ಣವರ ವಚನಗಳು ಪ್ಲಸ್ ಮತ್ತು ಸ್ಥಳೀಯ ಪುರಾಣಗಳು ಅಂತಂದು ನಮ್ಮಲ್ಲಿ ಬರ್ತಾವೆ. ಹೌದಲ್ರಿ ಶಾಸ್ತ್ರಿಯವರು? ನಾನು ಈ ನಾಗರ ಪಂಚಮಿ ಬಗ್ಗೆ ಸ್ಥಳೀಯ ಪುರಾಣಗಳು ಅಂತಂದು ಅದ್ರೊಳಗೆ ತಿಳ್ಕೊಂಡಿದ್ದು ಒಂದು ಮಾಹಿತಿ ನಿಮ್ಗೆ ಹೇಳ್ತೀನಿ. ನಾಗರ ಪಂಚಮಿ ಹೆಣ್ಮಕ್ಳ ಹಬ್ಬ ಅಂತಂದು ಎಲ್ಲರಿಗೂ ಗೊತ್ತು, ಎಲ್ಲ ಈಗ ತಾಯಂದಿರದಿರಿ. ನಾಗರ ಪಂಚಮಿ ಹಬ್ಬ ಎದಕ್ಕೆ ಆಚರಿಸ್ತಾರೆ, ಅದ್ರ ಹಿನ್ನೆಲೆ ಏನು ನಿಮ್ಗೆ ಗೊತ್ತಿದ್ದು ಹೇಳಿರ್ಲಿಕ್ಕೆ ನಾ ಹೇಳ್ತೀನಿ. ನಾಗರ ಪಂಚಮಿ ಎದಕ್ಕೆ ಆಚರಿಸ್ತಾರೆ, ವಿಶೇಷವಾಗದೆ ಹೆಣ್ಮಕ್ಳ ಹಬ್ಬ ಅಂತಾರೆ, ಅದು ಒಪ್ಕೋಣ ಮಾತಾಡ. ನಾಗರ ಪಂಚಮಿಗೆ ಒಂದು ಇತಿಹಾಸ ಐತೆ. ಅದಕ್ಕೆ ಈ ದ್ವಾಪಾರ ಯುಗ ಮುಗಿದ ಮೇಲೆ ಕಲಿಯುಗ ಚಾಲು ಆಗೋ ಟೈಮ್ ಬಂತು. ಸತ್ಯಯುಗ ಮುಗೀತು, ಮುಂದೆ ತ್ರೇತಾಯುಗ ಮುಗೀತು, ದ್ವಾಪಾರ ಆಯ್ತು, ಕುರುಕ್ಷೇತ್ರ ಯುದ್ಧ ಆಯ್ತು, ಎಲ್ಲ ಕೌರವರು ಸತ್ತೋದ್ರು, ಪಾಂಡವರು ಧರ್ಮರಾಜ ಅಧಿಕಾರಕ್ಕೆ ಬಂದ. ಮುಂದೆ ಧರ್ಮರಾಜ ಪಾಂಡವರ ಅವಧಿನೂ ಮುಗಿದ್ಕೊಂಡು ಬಂದಾಗ ಇನ್ನು ನಾವು ನಮ್ಮ ಮಕ್ಕಳಿಗೆ ರಾಜ್ಯ ಬಿಟ್ಟು ನಾವು ಹೋಗಿಬಿಡೋಣ, ಅವ್ರಿಗೆ ಕೊಟ್ಟ ಮಕ್ಕಳಿಗೆ ಸಾಕು, ನಾವು ಎಲ್ಲ ತ್ಯಾಗ ಮಾಡಿ ಅಂತಂದು ಇವರು ಒಂದು ಎಲ್ಲರೂ ಸೇರಿ ಒಂದು ಮಾತಾಡ್ಕೊತಾರೆ. ಪಾಂಡವರು, ಪಾಂಡವರು ದ್ರೌಪದಿ ಸೇರಿ ಅವರು ಹೋಗ್ಬೇಕಂದ್ರೆ ಪರೀಕ್ಷಿತ ಮಹಾರಾಜ ಮಾಡೇ ಹೋಗ್ತಾರೆ. ಅವರು ಅಭಿಮನ್ಯುವಿನ ಮೊಮ್ಮಗ ಪರೀಕ್ಷಿತ ಮಹಾರಾಜ. ಈಗ ನಾವು ಅಭಿಮನ್ಯು ಅಂತ ಏನು 14 ದಿವಸ ಏನು ಬಿದ್ದು ಕುರುಕ್ಷೇತ್ರ ಯುದ್ಧ ನಡೀತು. ಕುರುಕ್ಷೇತ್ರ ಯುದ್ಧದೊಳಗೆ ಅಭಿಮನ್ಯುಗೆ ಏನೈತೆ ನೋಡ್ರು, ಕೌರವರು ಹೊಡೆದ್ರಂತ ನಾವೇನು ಸುದ್ದಿ ಕೇಳ್ತೀವಿ. ಅವರ ಮೊಮ್ಮಗ ಪರೀಕ್ಷಿತ ಮಹಾರಾಜ, ಅವ್ನು ರಾಜ ಮಾಡಿ ಇವರು ಸ್ವರ್ಗದ ಕಡೆ ಪ್ರಯಾಣ ಮಾಡಿದರು. ಮುಂದೆ ಇವರು ರಸ್ತೆದಾಗ ಒಬ್ಬೊಬ್ಬರ ಸತ್ತರು. ಧರ್ಮರಾಜ ಒಬ್ಬನ ಸ್ವಶರೀರವಾಗಿ ಎಲ್ಲೇ ಸ್ವರ್ಗಕ್ಕೆ ಹೋದ ಅಂತ ನಾವು ಹಿಂದೂ ಫಿಲಾಸಫಿ ಒಳಗೆ ನಾವು ಓದಿವಿ ಅದನ್ನೆಲ್ಲ. ಮುಂದೆ ಅಂದ್ರೆ ಇದು ನಾಗರ ಪಂಚಮಿ ಹೆಂಗೆ ಸ್ಟಾರ್ಟ್ ಆತ ಹಬ್ಬ ಅನ್ನೋದ್ರ ಬಗ್ಗೆ ನಾ ಇದನ್ನು ತಿಳ್ಸಾಕೊಂತೀನಿ ನಿಮ್ಗೆ. ದಯವಿಟ್ಟು ಹೆಣ್ಮಕ್ಳು ಎಲ್ಲರೂ ಭಾಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು ನನ್ನ ಮಾತು. ಹಂಗಂದ್ರೆ ಗಂಡ್ಮಕ್ಳು ನೀವು ಲಕ್ಷ್ಯ ಕೊಡಬಾರ್ದು ಅಂತೇನಲ್ಲ, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಪರೀಕ್ಷಿತ ಮಹಾರಾಜನ ಲಗ್ನ ಆಯ್ತು. ಮುಂದೆ ಪರೀಕ್ಷಿತಗೆ ಜನಮೇಜಯ ಅಂತ ಮಗ ಹುಟ್ಟಿದ. ಪರೀಕ್ಷಿತಗೆ ಜನಮೇಜಯ ಅಂತ ಮಗ ಹುಟ್ಟಿದ. ಜನ್ಮೇಜಯನು ಮಹಾ ತಪಸ್ವಿ, ಒಟ್ಟು ಭಾಳ ಆಧ್ಯಾತ್ಮಿಕದ ಬಗ್ಗೆ ಭಾಳ ಇದು. ಯಾಕಂದ್ರೆ ಪಾಂಡವರು ವಂಶದವರಲ್ಲಿ ಅವರು. ಸಾಮಾನ್ಯವಾಗಿ ಇವ್ರಿಗೆ ದೈವಿ ಆಶೀರ್ವಾದ ಭಾಳ ಇತ್ತು ಶ್ರೀಕೃಷ್ಣ ಪರಮಾತ್ಮಂದು. ಮುಂದೆ ಒಂದು ದಿವಸ ರಾಜ ಪುರೋಹಿತರು ಏನು ಹೇಳಿದ್ರಂತ ಜನ್ಮೇಜಯಗೆ, ಇಲ್ಲ ನಿಮ್ಮಪ್ಪ, ನಾ ಭಾಳ ವರ್ಷದ ಮೇಲೆ ನಿಮ್ಮ ಅಪ್ಪಗೆ ನೋಡಿದ್ದೆ ಪರೀಕ್ಷಿತ ಮಹಾರಾಜ್ಗೆ, ಅವನ ಹಣೆ ಮೇಲೆ ಬ್ರಹ್ಮಲಿಪಿ ಏನೈತಂದ್ರೆ ಸರ್ಪ ದೋಷ ಐತೆ, ಅವಂಗೆ ಸರ್ಪ ಕಚ್ಚಿ ಅವಂಗೆ ಸಾವೈತೆ ಅಂತಂದು ನನಗೆ ಕಾಣ್ತು ಅಂತಂದು ಜನ್ಮೇಜಯಗೆ ಪರೀಕ್ಷಿತ ಸ್ವಾಮಿಗಳು ಹೇಳಿಬಿಟ್ರು ಅವರು ಆಚಾರ್ಯರು. ಇದ್ಮೇಲೆ ಅವಾಗ ಪರೀಕ್ಷಿತ ಜನ್ಮೇಜಯ ನಾನು ನೋಡೋಂಥವಪ್ಪ, ನಾನು ಇಷ್ಟೆಲ್ಲ ನಾನು ಬ್ರಹ್ಮ ವಿಷ್ಣು ಮಹೇಶ್ವರನ ಸುತ್ತೇನು ನಾನು ಒಂದು ಕೂಗು ಹಾಕಿದ್ದೆ ಅಂದ್ರೆ ನಾನು ಇದ್ರಿಗೆ ಬಂದು ನಿಲ್ಲಬೇಕು ಅವರು ಅಂತ ನನ್ನ ಹತ್ರ ಶಕ್ತಿ ಐತಿ. ಅದು ನಮ್ಮ ಅಪ್ಪಗೆ ಹೆಂಗೆ ಹಾವು ಕಡಸಾಯ್ತಾನೆ ನಾವು ನೋಡೋಣ ತಗೋ, ವಿಚಾರ ಮಾಡೋಣ ಅದನ್ನು ಅಂದಾಗ ಅವ ಏನು ಮಾಡಿದ, ತನ್ನ ಮಂತ್ರಶಕ್ತಿಯಿಂದ, ತನ್ನ ದೈವಿ ಶಕ್ತಿಯಿಂದ ಸಮುದ್ರದೊಳಗೆ ಉಕ್ಕಿನ ಮನೆ ಮಾಡಿ ಅಲ್ಲೇ ಪರೀಕ್ಷಿತ ಮಹಾರಾಜನ ಇರಾಕ ವ್ಯವಸ್ಥೆ ಮಾಡಿಬಿಟ್ಟ ಜನ್ಮೇಜಯ. ಮಾಡಿದ ಮೇಲೆ ಈಗ ಇದು ಒಂದು ಮೊಬೈಲ್ ಐತಿ, ಇದರ್ಲಿಂದ ನಾವು ಇಡೀ ದೇಶಕ್ಕೆ ಮಾತಾಡ್ತೀವಿ. ಅವಾಗ ಹಿಂದಕ್ಕೆ ಅವ್ರಿಗೆ ಎಂಥ ಶಕ್ತಿ ಇತ್ತಂತಂದ್ರೆ, ಈಗ ಅವರು ಎಷ್ಟೋ ದೂರ ಇರಲಿ ಅವ್ರ ಮನಸ್ಸಿನಾಗಿಂತ ಅವ್ರ ಮನಸ್ಸಿಗೆ ಮಾತಾಡಿದ್ರೆ ಅವ್ರ ಮಾತು ಅವ್ರಿಗೆ ತಿಳಿತಿದ್ದು ಅಂತ, ಅವ್ರ ಮಾತು ಅವ್ರಿಗೆ ತಿಳಿತಿದ್ದು ಅಂತ. ಅಂದರೆ ಇದು ಟೆಲಿಫೋನ್ ಅಂದ್ರೆ ಇದು ಟೆಲಿಪತಿ ಅಂತಿದೆ, ಮನಸ್ಸಿನಿಂದ ಮನಸ್ಸಿಗೆ. ಒಂದು ದಿನ ಅವ್ರಿಗೆ ಬಾಳೆಹಣ್ಣು ತಿನ್ನಂಗೆ ಆಸೆ ಆಗ್ತಂತ ಪರೀಕ್ಷಿತ ಮಹಾರಾಜಗೆ. ಅವನ ಸಾವು ಹತ್ತಿರ ಬಂದಾಗ ಬಾಳೆಹಣ್ಣು ತಿನ್ನೋ ಆಸೆ ಆಯ್ತು. ಆ ಟೆಲಿಪತಿ ಒಳಗೆ ಮಗಳಿಗೆ ಒಂದು ಮೆಸೇಜ್ ಹಾಕಿದ, ಇಲ್ಲಪ್ಪ ನನಗೆ ಬಾಳೆಹಣ್ಣು ತಿನ್ನಂಗೆ ಆಗೈತೆ, ನನಗೆ ಬಾಳೆಹಣ್ಣು ಕಳಿಸ್ಕೊಡೋ. ಆಯಿತು, ತನ್ನ ಮಂತ್ರಶಕ್ತಿಯಿಂದ ಬಾಳೆಹಣ್ಣು ಬಂದು ಅಲ್ಲಿ. ಆ ಬಾಳೆಹಣ್ಣು ತರಾಕೇನು ತೋಟದಾಗ ಹೋದ, ಇವ ಸರ್ಪ ಏನು ಮಾಡಿಬಿಟ್ಟ, ಒಂದು ಸಣ್ಣ ಕ್ರಿಮಿಯಾಗಿ ಬಾಳೆಹಣ್ಣೊಳಗೆ ಹೊಕ್ಕೊಂಡ್ಬಿಟ್ಟಂತಿವ. ಸರ್ಪ ಸಣ್ಣ ಕ್ರಿಮಿಯಾಗಿ ಬಾಳೆಹಣ್ಣೊಳಗೆ ಹೊಕ್ಕೊಂಡ್ಬಿಟ್ಟ. ಈಗ ಬಾಳೆಹಣ್ಣು ಹಿಂಗೆ ಉಡಿದು ಒಂದೊಂದು ಬಾಳೆಹಣ್ಣೊಳಗೆ ಹುಳ ಇರ್ತಾವೆ ನೋಡ್ರಿ, ಅದ್ರ ಸಂಕೇತ ಅಂತಂದು ಹೇಳ್ತೈತೆ ಗ್ರಂಥ. ಅವು ಒಳಗೆ ಹೋಗ್ಬಿಟ್ಟು ಉಕ್ಕಿನ ಮನ್ಯಾಗ
ಹೋದು ಇವ ಪರೀಕ್ಷಿತ ಮಹಾರಾಜ ತಿನ್ಕೊಂಡು ಏನೈತೆ ನೋಡೋದು ಕ್ರಿಮಿ ಆಗಿ ಅದು ಹಣ್ಣಿನಾಗ ಹೊಕ್ಕೊಂಡಿತ್ತು, ಅದು ತೆಗೆದುಬಿಟ್ಟ. ಅದ್ರಾಗಿಂತ ಎದ್ದು ಬಿಟ್ಟ ನಾಗ. ಎದ್ದವನ ಹಿಂಗೆ ಹೊಡೆದು ಬಿಟ್ಟಲ್ಲಿ ಅಲ್ಲೇ ಪರೀಕ್ಷಿತ ಮಹಾರಾಜ ತಕ್ಷಣನ ಜೀವ ಬಿಟ್ಟುಬಿಟ್ಟ. ಆ ವಿಷಯ ಜನ್ಮೇಜಯಗೆ ಹೋತು. ನಿಮ್ಮ ಅಪ್ಪಗೆ ವಿಧಿ ನಿಯಮ ಏನು ಬರೆದಿತ್ತು, ಬ್ರಹ್ಮಂದು ಏನು ಲಿಖಿ ಇತ್ತು, ಆ ಲಿಖಿ ಪ್ರಕಾರ ಹಾವು ಕಡ್ದು ನಿಮ್ಮಪ್ಪ ಸತ್ತ. ಇದನ್ನು ಕೇಳಿದ್ಬಿಟ್ಟಲ್ಲಿ ಜನ್ಮೇಜಯ ಕೆಂಡಾಮಂಡಲಾಗಿಬಿಟ್ಟ. ನಾನು ಇಡೀ ಸರ್ಪ ಸಂತತಿನೇ ಇವತ್ತು ಸುಟ್ಟು ಬಿಡ್ತೀನಿ, ನನ್ನ ಯಜ್ಞ ಮಾಡಕ್ಕೆ ಕುಂದಿರ್ತೀನಿ, ನನ್ನ ಹವನ ಕುಂಡದಾಗ ಎಲ್ಲ ಸರ್ಪಗಳು ಬಂದು ಬೆಳಿಬೇಕು, ಹಂಗೆ ನಾ ಯಾಗ ಮಾಡ್ತೀನಿ, ಅದು ಹೆಂಗೆ ಬರಂಗೆ ನೋಡ್ರಿ ಅಂತಂದು ಕುಂತ್ಬಿಟ್ಟವ ಯಜ್ಞ ಮಾಡಕ್ಕೆ ಕುಂತ. ಇವನು ಮಂತ್ರಶಕ್ತಿ ಹೊಡೆತಕ್ಕೆ ಇಡೀ ಜಗತ್ತಿನಾಗ ಇದ್ದಿದ್ದೆಲ್ಲ ಹಾವು ಕಿತ್ಕೊಂಡು ಬಂದು ಬೆಂಕಿಯಾಗಿ ಬೆಳಕ್ಕೆ ಕುಂತ್ಬಿಟ್ಟು. ಎಷ್ಟು ಕೋಟಿ ಹಾವು ಸುಟ್ಟುಬಿಟ್ಟವ ಜನ್ಮೇಜಯ ರಾಜ. ಎಷ್ಟೋ ಕೋಟಿ ಹಾವು ಸುಟ್ಟ ಮೇಲೆ ಅವಾಗ ಲಾಸ್ಟ್ಗೆ 3 ಮಂದಿ ಉಳ್ಕೊಂಡಿದ್ರಂತ ಇವರು. ಒಬ್ಬ ತಕ್ಷಕ ಉಳ್ಕೊಂಡಿದ್ದ, ಒಬ್ಬ ಶಿವನ ಕೊಳ್ಳಾಗಿದ್ದ ಉಳ್ಕೊಂಡಿದ್ದ, ಒಬ್ಬ ವಿಷ್ಣುಗೆ ಸುಪತಿಗೆ ಆದ 3 ಮಂದಿ ಉಳ್ಕೊಂಡಿದ್ರು ಇವರು. ಅವಾಗ ಶಿವ ಏನು ಮಾಡಿದಂತೆ, ಆಸ್ತಿಕ ಮುನಿಗಳಿಗೆ ಒದರಿದಂತೆ. ಆಸ್ತಿಕ ಮುನಿಗಳ ಹಿಂಗೆ ಭೂಲೋಕದಾಗ ಎಂಥ ಸಮಸ್ಯೆ ಆಗೈತಿ, ಪರೀಕ್ಷಿತ ಮಹಾರಾಜಿಗೆ ಹಾವು ಕಡಸತ್ತಾನ, ಮತ್ತು ಏನೈತೆ ನೋಡು ಅವ್ರ ಮಗ ಜನ್ಮೇಜಯ ತಪಸ್ ಮಾಡಕ್ಕೆ ಅಂತಾನೆ ಎಲ್ಲ ಹಾವಿನ ಸಂತತಿನ ಮುಗಿದು ಹೋಗ್ಬಿಡ್ತೈತಿ. ಇವ್ರು 3 ಮಂದಿ ಉಳ್ದಾರ, ನೀವು ಅರ್ಜೆಂಟಾಗಿ ಹೋಗಿ ಅವ್ರನ್ನ ಸಮಾಧಾನ ಮಾಡಿ ನಿಲ್ಲಿಸ್ರಿ, ಇಲ್ಕಂದ್ರೆ ಇವು 3 ಮಂದಿ ಸತ್ತಂದ್ರೆ ಹಾವಿನ ಸಂತತಿನ ಮಾಯಾಗಿ ಬಿಡ್ತೈತಿ ಜಗತ್ತಿನಾಗ ಅಂದ್ಬಿಟ್ಟಲ್ಲಿ ಅಲ್ಲಿ ಆಸ್ತಿಕ ಮುನಿಗಳು ಪ್ರವೇಶ ಆಗಿ ಒಳ್ಳೆ ಜನ್ಮೇಜಯಗೆ ಸಮಾಧಾನ ಮಾಡಿ, ನೋಡಪ್ಪ ನಿಮ್ಮ ಅಪ್ಪ ಕಳೆದಿದ್ದ ಹಾವು ನೀ ಅಲ್ಲೇ ಸುಟ್ಟುಬಿಟ್ಟು, ಅದೆಲ್ಲ ಕೋಟಿಗಟ್ಟಲೆ ಹಾವು ನೀನು ಸುಟ್ಟುಬಿಟ್ಟು, ಇನ್ನು ಅದನ್ನು ಮಾಡಕ್ಕೆ ಹೋಗಬೇಡ, ಅವ್ರು 3 ಮಂದಿ ಉಳ್ದಾರ, ಅವ್ರು ಬಿಟ್ಟುಬಿಡು ಹೋಗಲಿ ಅಂದಾಗ ಅವ್ರ ಮಾತಿಗೆ ಗೌರವ ಕೊಟ್ಟು ಬಿಟ್ಟರು ಅವರು. ಯಾರು? ಜನ್ಮೇಜಯ ಬಿಟ್ಟು ಅವು 3 ಹಾವು ಆಯ್ತು ಹೋಗಂತಂದು. ಅವಾಗ ಅವು ಒಂದು ಖುಷಿಯಾಗಿ ಹೊಂಟಿತ್ತದು. ಹೋಗೋದ್ನಾಗ ಜನ್ಮೇಜಯ ಮಹಾರಾಜ ಕೇಳ್ತಂತೆ, ನಿನಗೇನು ವರ ಕೊಡಲಿನಪ್ಪ ನಾನು ಅಂತಂದು. ನನಗೇನು ವರ ಕೊಡೋದು ಬೇಡಪ್ಪ, ನೀವು ಹೋಗ್ಬಿಡು ಅಂದ. ಆತ್ಮ ನೀನು ನಮ್ಮ ಸಂತತಿ ಉಳಿಸಿ ಅಂದಮೇಲೆ ನೀ ಏನು ಕೇಳಾರ್ದ ನಾನೇ ನಿನಗೊಂದು ಮಾತು ಕೊಟ್ಟು ಹೋಗ್ತೀನಿ ನೋಡು ಸರ್ಪ, ಹೇಳಿ ಏನು ಕೊಡ್ತೀನಿ. ಯಾವ ಜಗದೊಳಗೆ ನಿನ್ನ ನಾಮ ಉಚ್ಚಾರ ಮಾಡ್ತಾರ ಆ ಜಗದೊಳಗೆ ನಾ ಪ್ರವೇಶ ಆಗಂಗಿಲ್ಲ. ಇವತ್ತು ಮನೆ ಒಳಗೆ ಹಾವು ಬಂದಂದ್ರೆ ಆಸ್ತಿಕ ಮುನಿ ಕಾಲ ಭೈರವ ಅಂತ ಬರ್ದಿರ್ತೀರಿ ಆ ಜನತೆಗೆ. ನಾವು ಕರ ಸಾಕಷ್ಟು ಮನ್ಯಾಗ ನೋಡಿವು, ಆಸ್ತಿಕ ಮುನಿ ಕಾಲ ಭೈರವ ಅಂತ ಮನ್ಯಾಗ ಹಾವು ಬಂದೈತಂದ್ರೆ ಬರೆದಿರ್ತಾರೆ. ಮುಂದೆ ಪರೀಕ್ಷಿತಿಗೆ ಭಾಳ ಮನ್ಸಿಗೆ ನೋವಾತಂತ. ಏನಪ್ಪ ನಮ್ಮ ಅಪ್ಪಗೆ ಕಡ್ದಿದ್ದು ಒಂದು ಹಾವು ಕಡ್ದಿದ್ದು, ಅದು ಒಂದು ಸುಡೋದಲ್ದ ನಾ ಎಷ್ಟು ಕೋಟಿಗಟ್ಟಲೆ ಹಾವು ಸುಟ್ಟುಬಿಟ್ಟಲ್ಲ, ಇದು ನಾನು ತಪ್ಪು ಮಾಡಿಬಿಟ್ಟೆನ, ನನ್ನ ಸಿಟ್ಟು ನನ್ನ ಕೈಯಾಗ ನಾನು ನಿಯಂತ್ರಣದಾಗೆ ತೊಗೊಳೋದಾಗಲಿಲ್ಲಲ್ಲ, ನನಗೇನು ದೊಡ್ಡ ಅಪಚಾರ ಆತಲ್ಲ ಅಂತಂದು ಅವರು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಏನೈತೆ ನೋಡಿ ಜಪ ತಪ ದಾನ ಧರ್ಮ ತೀರ್ಥ ಯಾತ್ರೆ ಮಾಡೋಕ್ಕೆ ಚಾಲು ಮಾಡಿದ್ರಂತ. ಅದರ ಸಂಕೇತವಾಗಿ ಈ ಹಬ್ಬ ನಡೆದು ಬಂದೈತೆ ಅಂತಂದು ನಾ ಆ ಗ್ರಂಥದ ಮೂಲಕ ನಾ ತಿಳ್ಕೊಂಡಿದ್ದೀನಿ. ಇನ್ನು ನಿಮಗೆ ಹನುಮಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ತಗತ್ತ, ಅದು ಬಿಟ್ಟು ಬೇರೆ ವಿಷಯ ಹೇಳ್ತೀನಿ. ಮನುಷ್ಯನ ಇವತ್ತಿನ ಹೈಬ್ರಿಡ್ ಫುಡ್, ಮನುಷ್ಯನ ಗಟ್ಟಿ ಊಟ ಇಲ್ಲಿಗೆ ಎಲ್ಲ ಚೈನೀಸ್ ಐಟಮ್ ಎಲ್ಲ ಲಗ್ಗೆ ಇಟ್ಬಿಟ್ಟಾವೆ ಇಂಡ್ಯಾದಾಗ. ಇವತ್ತಿನ ಹೈಬ್ರಿಡ್ ಫುಡ್ ಒಳಗೆ ಮನುಷ್ಯ ಬದುಕಬೇಕಂದ್ರೆ 50 ವರ್ಷ 60 ವರ್ಷ ಬದುಕೇನಂದ್ರೆ ದೇವ್ರು 10 ವರ್ಷ ನಮಗೆ ಬೋನಸ್ ಕೊಟ್ಟಾನಂತ ತಿಳ್ಕೊಬೇಕು ನಾವು. ಆ 60 ವರ್ಷದೊಳಗೆ 100 ಜಡ್ಡು, ಯಾವ ತಲೆ ಬ್ಯಾನಿ ಚಾಲು ಆಗಿರ್ತೈತಿ, ಯಾವ ಕಾಲು ಕುಂತ್ರೆ ಹೇಳಕ್ಕೆ ಬರೋಲ್ಲ, ನಿಂತ್ರೆ ಹೇಳಕ್ಕೆ ಬರೋಲ್ಲ, ಯಾವ ನನಗೆ ಮೂಲವಾದಿ ಆಗೈತೆ ರೀ, ನನ್ನ ಕಣ್ಣು ದೃಷ್ಟಿ ಕಮ್ಮಿ ಆಗ್ಯಾವ್ರಿ. ಏನು ಈ ಜಗತ್ತಿನಾಗ ಬರ್ಬೇಕಂದ್ರೆ ಏನು ತೊಗೊಂಬಂದೀವಿ? ಏನೂ ತೊಗೊಂಬಂದಿಲ್ಲ, ಏನೂ ತೊಗೊಂಡು ಹೋಗಂಗಿಲ್ಲ, ಏನೂ ತೊಗೊಂಡು ಬಂದಿಲ್ಲ, ಏನೂ ತೊಗೊಂಡೋಗಿಲ್ಲ. ಕಬೀರ್ದಾಸರು ಒಂದು ಮಾತು ಹೇಳ್ತಾರೆ, ಹಂಗೆ ಬದುಕಬೇಕಂತ. ಏ ಇನ್ಸಾನ್ ತು ಜಗ್ ಮೇ ಆಯಾ, ಏ ಮನುಷ್ಯ ನೀನು ತಾಯಿ ಗರ್ಭದಾಗಿಂದ ಜನನಾದಿ, ತೂ ರೋ ರಹಾತ ಜಗ್ ಹಸ್ ರಹಾತ, ನೀ ಅಳಾ ಕುಂತಿದ್ದಿ ಜಗತ್ತು ನಗಾ ಕುಂತಿತ್ತು, ನೀ ಯಾಕೆ ಅಳಾ ಕುಂತಿದ್ದಿ? ಈ ಹೊಲಸು ಜಗತ್ತಿನಾಗ ನಾ ಬರಬಾರ್ದಾಗಿದ್ದು ಬಂದುಬಿಟ್ಟಿಲ್ಲ, ನೀ ಅಳಾ ಕುಂತಿ.
ನಮ್ಮ ಮನ್ಯಾಗ ಗಣಮಾಗ ಹುಟ್ಟಿದ, ನಮ್ಮ ಮನೆಗೆ ವಾರಸ್ದಾರ ಹುಟ್ಟಿದ ಅಂತ ನಾವು ಖುಷಿ ಪಡಾಕೊಂತೀವಿ. ನಾ ಹೆಣ್ಣು ಹುಡುತ್ತಂತ ನಮ್ಮ ಮನೆಗೆ ಲಕ್ಷ್ಮಿ ಬಂದು ಅತ್ತಿಗೆ ಫೋನ್ ಹಚ್ಚಿ, ಮಾಮಾಗೆ ಫೋನ್ ಹಚ್ಚಿ ಹೇಳ ನಮ್ಮ ಮನೆಗೆ ಗಣಮಾಗ ಹುಟ್ಟಿದ ಅಂತೇಳಿ, ಹೆಣ್ಮಗ ಹುಟ್ಟಿದ ಅಂತೇಳಿ ನಾವು ಖುಷಿ ಪಡ್ತಿರ್ತೀವಿ, ನೀ ಅಳ್ತಿರ್ತೀವಿ. ನೀ ಬಂದ ಮೇಲೆ इंसान तू जग में आया, तू रो रहा था, जग हंस रहा था, काम तू ऐसा करके जा, तू हंसे और जग रोहे ಅಂತ ಹೇಳಿದರು. ಏನು ಹೇಳಿದ್ರಂದ್ರೆ, ಈ ಜಗತ್ತಿನಾಗ ನೀ ಬಂದ ಮೇಲೆ ಇಂಥ ಪರೋಪಕಾರಿ ಕೆಲಸಗಳನ್ನು ನೀ ಮಾಡಿ ನಿನ್ನ ಜೀವ ಬಿಡು, ನೀನು ನಕ್ಕೊಂತ ಸ್ಮಶಾನಕ್ಕೆ ಹೋಗ್ತಿರ್ಬೇಕು, ನಿನ್ನಿಂದ ಜನ ಅಳ್ಕೊಂತ ಬರ್ತಿರ್ಬೇಕಂತ ಹೇಳಿದ್ರು. ಅದು ಈ ಸದ್ಯ ನಮಗೆ ನಾವು ನೋಡಿದ ಬಗ್ಗೆ ಅದು ಯಾರು ಅನ್ವಯಿಸೈತಿ ನಮ್ಮ ಗದಗದೊಳಗಂದ್ರೆ ಅದು ಪುಟ್ಟಯ್ಯ ಅಜ್ಜಾರ್ಗೆ ಅನ್ವಯಿಸೈತೆ ಅಂತಂದ್ರೆ ನಾನು ಭಾಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ಜಗತ್ತಿನೊಳಗೆ ನಾವು ಏನೂ ತಂದಿಲ್ಲ, ಏನೂ ತೊಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಯಾಕೆ ಇಷ್ಟು ಆಸೆ, ಇಷ್ಟು ಇರಿಸಿ ಯಾಕೆ, ಒಬ್ರಿಗೊಬ್ಬರು ನೋಡಿದ್ರೆ ಇಷ್ಟ ಯಾಕೆ ಹ್ಯಾವ ಬೇಡ ಅಣ್ಣ. ಈಗ ಆಸ್ತಿ ಸಂಬಂಧ ಅಂಕರ್ ಕೊಲೆನ ಆಗಿ ಹೊಂಟ್ಬಿಟ್ಟಾವು. ಏನು ತೊಗೊಂಡು ಹೋಗ್ತೀವೇನು? ನಾ ಹೇಳಿದೆ ಇರೋದ 50-60 ವರ್ಷ ಜೀವನ, ಅದ್ರಾಗ 100 ಜಡ್ಡು, 100 ಜಡ್ಡಿನಾಗ 1000 ಲೆಕ್ಕಾಚಾರ. 100 ಜಡ್ಡಿನಾಗ 1000 ಲೆಕ್ಕಾಚಾರ ಬೇಡ. ಇದು ಮನುಷ್ಯನ ಜೀವನ, ಶ್ರೇಷ್ಠವಾದಂಥ ಜೀವನ. ಇದು 84 ಲಕ್ಷ ಕೋಟಿ ಜೀವರಾಶಿಗಳನ್ನು ಪರಮಾತ್ಮ ಈ ಭೂಮಿ ಮೇಲೆ ಸೃಷ್ಟಿ ಮಾಡ್ಯಾನಂತ. 4 ಪಂಗಡಗಳನ್ನು ಮಾಡಿ, ಅಂಡಜ, ಪಿಂಡಜ, ಉದ್ವೇಜ, ಸೌತೇಜ ಅಂತಂದ. ಅಂಡಜ ಅಂದ್ರೆ ತತ್ತಿಯಿಂದ ಮಕ್ಕಳಾಗವು ಒಂದು ಗ್ರೂಪ್. ಪಿಂಡಜ ಅಂದ್ರೆ ಯಾವ ಕಿವಿ ಒಳಗಿರ್ತಾವು ಅವು ತತ್ತಿ ಹಾಕ್ತಾವೆ. ಕಿವಿ ಯಾವ ಹೊರಗಿರ್ತಾವು ಪಿಂಡದಿಂದ ಜನನ ಆಗ್ತಾವೆ, ಮನುಷ್ಯನ ಹಿಡ್ಕೊಂಡು. ಅಂಡಜ, ಪಿಂಡಜ, ಉದ್ವೇಜ. ಇನ್ನು ಉದ್ವೇಜ ಅವಕ್ಕೆ ತಂದಿನೂ ಇಲ್ಲ ತಾಯಿನೂ ಇಲ್ಲ, ತಾವು ಹುಟ್ಟುತ್ತಾವೆ. ಯಾವುವು ಈಗ ನೀವು ಮನ್ಯಾಗ ಜೋಳ ಇಟ್ಟಿರ್ತೀರಿ, ಜೋಳದಾಗ ನುಸಿ ಆಗ್ತಾವಿಲ್ಲ, ಅವು ಯಾರು ಹೊರಗಿಂದ ಬಿಟ್ಟಿರ್ತಾರನ್ನು? ಯಾರೂ ಬಿಟ್ಟಿರಂಗಿಲ್ಲ. ಕಡ್ಲಿ ಮನ್ಯಾಗ ಇಟ್ಟಿರ್ತೀವಿ, ಒಳಗೆ ಬುರ್ಲಾಗಿರ್ತಾವೆ. ಹೆಸರು ಇಟ್ಟಿರ್ತೀವಿ, ಒಳಗೆ ಬುರ್ಲಾಗಿರ್ತಾವೆ. ಹೊರಗ್ಲಿಂತ ಯಾರೂ ಬಿಟ್ಟಿರಂಗಿಲ್ಲ. ಒಳಗ್ಲಿಂತ ಪರಮಾತ್ಮನ ಸೃಷ್ಟಿ ಇಟ್ಟಾನವಕ್ಕೆ. ಉದ್ವೇಜ, ಸೌತೇಜ ಪ್ರಾಣಿಗಳ ಮತ್ತು ಮನುಷ್ಯನ ಮೈ ಬೆವರೊಳಗೆ ಒಂದು ಗ್ರೂಪ್ ಕೀಟಾಣುಗಳು ಅಂತ ನೋಡ್ರಿ. ಈಗ ನಾವು ಟಿ ವಿಯಾಗಿ ನೋಡ್ತಿರ್ತೀವಿ, ಇಲ್ಲಿ ಕೀಟಾಣು ಅದಾವು, ಇಲ್ಲಿ ಕೀಟಾಣು ಅದಾವು ಅಂತಂದು ಅತಿ ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡಿದ್ರೆ ಮನುಷ್ಯ ಕಾಣ್ತಾವೆ. ಅಂತ 84 ಲಕ್ಷ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಅದ್ರ ಮೇಲೆ ಮನುಷ್ಯನಿಗೆ ಅಧಿಪತಿ ಮಾಡ್ಯಾನಂತ. ನಮ್ಮ ಕುರಾನ್ನೊಳಗೂ ಬರ್ತದೆ, ಅಶ್ರಫುಲ್ ಮಕ್ಕಳು ಕಾತ್ ಅಂತಂದು. ಮನುಷ್ಯನಿಗೆ ಶ್ರೇಷ್ಠವಾದಂಥ ಜೀವರಾಶಿ ಅಂದಾನ. ಮನುಷ್ಯಾಗ ಯಾಕಂದ? ಆ 84 ಸಾವಿರ ಕೋಟಿ ಏನು ಜೀವರಾಶಿಗಳದಾವು, ಆ ಒಂದು ಜೀವರಾಶಿಗಳ ಚಲನವಲನ ಮನುಷ್ಯನಲ್ಲಿಟ್ಟಾನಂತ. ಈಗ ಮನುಷ್ಯಾಗ ಒಂದು ಬೆಕ್ಕ ಇರ್ತೈತಿ, ಅದ್ರ ಬೆಕ್ಕಿಗೆ ಹುಲಿಗತಿ ಒದರನ್ನ ಅದಕ್ಕೆ ಒದ್ರಾಕ್ ಬರೋಂಗಿಲ್ಲ. ಹುಲಿಗೆ ಬೆಕ್ಕಿನ ಗತಿ ಒದರನ್ರಿ, ಅದು ಅದಕ್ಕೆ ಒದ್ರಾಕ್ ಬರೋಂಗಿಲ್ಲ. ಇವು ಎರಡು ಗತಿ ಮನುಷ್ಯ ಒದರ್ತಾನೆ. ನೀವು ಬೆಕ್ಕಿನ ಗತಿ ಒದ್ರ ತೋರಿಸ್ಪ ಅಂದ್ರೆ ಬೆಕ್ಕಿನ ಗತಿ ಮೇವು ಅಂತ ಒದ್ರ ತೋರಿಸ್ತಾನೆ. ನೀವು ಹುಲಿಗತಿ ಗರ್ಜನೆ ಮಾಡೋಣ, ಹುಲಿಗತಿ ಗರ್ಜನೆ ಮಾಡೋದು ತೋರಿಸ್ತಾನೆ. ಕಾಗಿಗೆ ಕೋಗಿಲ್ ಗತಿ ಒದ್ರಾಕ್ ಬರೋಂಗಿಲ್ಲ, ಕಾಗಿ ಗತಿ ಒದ್ರಾಕ್ ಬರೋಂಗಿಲ್ಲ. ಇವನ್ನೆಲ್ಲ ಮನುಷ್ಯ ಏನೈತೆ ನೋಡಿ ಒದರ್ತಾನ. ಮನುಷ್ಯ ಸಸ್ಯಾಹಾರಿನೂ ಅದನ್ನು, ಮನುಷ್ಯ ಮಾಂಸಾಹಾರಿನೂ ಅದನ್ನು. ಅದಕ್ಕೆ ನೀನು ಶ್ರೇಷ್ಠವಾದಂಥ ಜೀವರಾಶಿ ಅಂತ ಹೇಳ್ಯಾನ. ಆ ಶ್ರೇಷ್ಠವಾದಂಥ ಜೀವರಾಶಿ ಅಂತ ಪರಮಾತ್ಮ ಹೇಳ್ಯಾನಂದಮೇಲೆ ಅದು ಶ್ರೇಷ್ಠ ಆಗ್ಬೇಕಂತಂದ್ರೆ ಮನುಷ್ಯ ಆಧ್ಯಾತ್ಮಿಕದೊಳಗೆ ಬರಬೇಕು, ದೇವ್ರ ಜಪ ತಪ ಮಾಡಬೇಕು. ನಿಮ್ಮ ಮನೆ ದೇವ್ರು ಯಾವುದಾವು ಏನೈತೆ ನೋಡಿ, ಭಾಳ ಭಕ್ತಿಯಿಂದ ನೀವು ಮುಂಜಾನೆದ್ದು ಏನೈತೆ ನೋಡಿ ಎಲ್ಲ ಪೂಜಾ ಪುನಸ್ಕಾರ ಮಾಡಿರಿ. ಏನೂ ಇಲ್ಲ ಸತ್ತಾಗ ಒಂದು 4ನೇ ತೂಕ ಬಂಗಾರ ಇದ್ರು ನಮ್ಮ ಬಿಡಂಗಿಲ್ಲ. ತಕ್ಕೋ ಮೊದಲು ಅದನ್ನು ಅದು 20,000 ರೂಪಾಯಿ ಕಿಮ್ಮತ್ತು ಐತಿಗೆ ಅಂತಾರೆ. ಈ ಸತ್ತಾಗ ಒಂದು ಬೇರೆ ಗದ್ದಲ ಚಾಲು ಆಗೈತಿ ಈಗ ಊರಾಗ. ಅಲ್ಲಿ ಸತ್ತಿರ್ತಾರೆ, ಅದೇ ಇಲ್ಲಿ ಊಟ ಇರಿಸ್ಬಿಟ್ಟಿರ್ತಾರೆ. ಎದಕ್ಕೆ ಅಂದರೆ ಏನ್ರಿ ಬಂದವ್ರು ಊಟ ಮಾಡೋಕೆ ಅವ್ರು ಅಲ್ಲೇ ಅವ್ರು ಹೇಳ್ತಿರ್ತಾರೆ, ಯಾಕ ತಂಗಿ ಯವ್ವ ಅನ್ನೋದು ಇವ್ರಿಗೊಬ್ರು ಕೈ ಮೇಲೆ ಹಾಕೊಂಡು ಉಪ್ಪಿಟ್ಟು ಹೊಡ್ಯಾಕೆ ಕರ್ಕೊಂಡು ಹೋಗೋದು. ಆ ಕಡೆ ಇರಲಿ ಹೆಣ್ಮಕ್ಳು ಭಾಳ ಹೈರಾಣ ಆಗ್ತಾರೆ ರೀ. ದಡ ಕರ್ಸ್ರಿ. ಯಾವ್ರವ್ರು ಬಂದ್ರೆ ಇನ್ನೂ ಹುಬ್ಬಳ್ಳಿಯವ್ರು ಬರ್ಬೇಕ್ರಿ, ಇನ್ನೂ ಮಿರ್ಜಿಂದ ಬರ್ಬೇಕ್ರಿ. ದೂರ ಆಗ್ತಾವ್ರಿ 2 ದಿವಸ ಅಂದ್ರೆ ಏನದು? ಇದು ನಂದೇ ಎಕ್ಸಾಂಪಲ್. ನಾನು ನನ್ನ ಹೆಂಡ್ರ ಮಕ್ಕಳಿಗೆ ನನ್ನ ಸರ್ವಸ್ವನ ತ್ಯಾಗ ಮಾಡಿರ್ತೀನಿ. ನಾನು 24 ತಾಸು ಮನೆಗೆ ಇಟ್ಕೊಂಡು ಬಿಡೋಣ ನೋಡೋಣ, 48 ತಾಸು ಇಟ್ಬಿಡೋಣ ನೋಡೋಣ. 24 ತಾಸು ಏನೋ ಇಡ್ಬೋದು, 48 ತಾಸು ಇಟ್ಬಿಡೋಣ.
ಯಾಕಂದ್ರೆ 48 ತಾಸು ಹುಟ್ಟಿದ್ದು ಇದು ಒಟ್ಟು ಉಬ್ಬಿ ಹೊಡ್ಯಾಕೆ ಚಾಲು ಆಗುತ್ತಿದ್ದು. ಹಾಂ, ಅಳೋದ ಸುಮ್ಮನೆ ಅಯ್ಯೋ ಆಡ್ಯಾಡಿ ಅಳೋದು. ಮತ್ತು ಹಂಗಲ್ಲ, ಅವ ಏನೇನು ತಿಂತಿದ್ದ, ನಿನಗೆ ಅದು ತಂದಿನಯಪ್ಪ ಹೇಳ, ನೀ ಇದನ್ನು ಕೇಳಿದ್ದಲ್ಲಪ್ಪ ಹೇಳ. ಅದ್ರಾಗ ಈಗ ನಾವು ಗಂಡು ಮಕ್ಳಿಗೆ ಏನಂತ ನೋಡಿ ಗೆಳೆಯಾರು ಬರ್ತಾರೆ, ಮತ್ತು ಇದ್ರ ಮೇಲೆ ಇಲ್ಲಿ ಬಾರು ಆಗಿದ್ದಾಗೈತಿ ಬಾ ಅಂತೀವಿ. ಚಾದ ಅಂಗಡಿಗೆ ಕರ್ಕೊಂಡು ಹೋಗೋದು. ಇವತ್ತು ದಿನ ಎಷ್ಟು ನಾಷ್ಟ ಮಾಡ್ತಿರ್ತಾನೆ, ಅವತ್ತು ಅವ್ರ ಮನೆಗೆ ಯಾರು ಸತ್ತಾಗ ಅದ್ರ 4 ಪಟ್ಟು ನಾಷ್ಟ ಇವ ಮಾಡಿರ್ತಾನೆ ಅವತ್ತು. ಇನ್ನು ಆಕಳುಗಳು ಎತ್ತಿ ಅಂತದ್ದು ಹಿಂಗೆ ಹೋಗಿ ಏನೈತೆ ನೋಡಿ ಉಪ್ಪಿಟ್ಟು ಹೊಡೆದಿಕ್ಕೆ ಬಂದು ಕುಂತ್ಬಿಡೋದು. ಮತ್ತು ಎತ್ತಿ ನಿನಗೆ ಎತ್ಕೊಂಡು ಹೋಗ್ತೀವಿ ಇನ್ನೊಂದು 2 ತಾಸಿಗೆ ಅಂತಂದ್ರೆ ಏನೈತಿ? ಏನೂ ಇಲ್ಲ. ತಿಳ್ಕೋರಿ ಜೀವನ ಅಂದ್ರೆ, ಮನುಷ್ಯನ ಜೀವನ ಅಂದ್ರೆ ಶ್ರೇಷ್ಠವಾದಂಥ ಜೀವರಾಶಿ ಅಂತದೆ. ಶ್ರೇಷ್ಠವಾದಂಥ ಜೀವರಾಶಿ ಅಂದ್ರೆ ಅದನ್ನು ಸಾರ್ಥಕತೆ ಪಡಿಸ್ಕೋಬೇಕು ನಾವು. ಇನ್ನು ಸತ್ತು ಹೋಗಿ ಹಿಂಗೆ ಹುಗಿದು ಬಂದಿರ್ತಾರೆ. ಇದು ಅದ್ರ ಲಾಕರ್ ಚಾವಿ ಯಾರ ಕಡೆ ಹಾಕಿರಿ ಅದ್ರ? ಇಲ್ಲ ಮಾಮನ ಕಡೆ ಐತದ. ಇದು ಅತ್ತಿ ಕಡೆ ಐತಿ. ಆ ಹೊಲದ ಕಾಗದ ಪತ್ರ ಯಾವ ಬ್ಯಾಂಕ್ನಾಗ ಎಷ್ಟಷ್ಟು ರೂಪಾಯಿ ಇಟ್ಟಾನ? ಆ ಬ್ಯಾಂಕ್ನಾಗ ಒಂದು 2 ಕೋಟಿ ಇಟ್ಟಾನಂತ, ಈ ಬ್ಯಾಂಕ್ನಾಗ 1 ಕೋಟಿ ಇಟ್ಟಾನ. ಮೊದಲು ಪಂಚಾಯತಿಗೆ ಹೋಗಿ ಮೊದಲು ಮರಣ ಉತ್ತಾರ ತೊಗೊಂಬ. ಅಲ್ಲೇ ಪಂಚಾಯತಿಗೆ ಓಡಿ ಹೋದ, ಮರಣ ಉತ್ತಾರ ಕುಂದ್ರಿಸ್ಕೊಂಡು ಮೊದಲು ಆಸ್ತಿ ಹಂಚ್ಕೋಬೇಕಲ್ಲ. ಏನೈತಿ ನಮ್ದು ಅವಕಾಶ ಮನುಷ್ಯಂದ? ಏನೂ ಇಲ್ಲ. ಜಗತ್ತಿನೊಳಗೆ ಖಾಲಿ ಕೈಯಿಂದ ಬಂದೀವಿ, ಖಾಲಿ ಕೈಯಿಂದ ಹೋಗ್ತೀವಿ. ಕೆರೆ ನೀರು ಕೆರೆಗೆ ಚೆಲ್ಬೇಕಂತಾರಲ್ಲ, ಇಲ್ಲಿ ಕೊಟ್ಟಿದ್ದು ಇಲ್ಲೇ ತೂರಿ ನಾವು ಹೋದ್ವಿ ಅಂತಂದ್ರೆ ನಮ್ಗೆ ಸನ್ಮಾರ್ಗದ ದಾರಿ ಸಿಗ್ತೈತೆ ಅನ್ನೋಂಥ ಮಾತು ಹೇಳ್ತೀನಿ. ಇನ್ನೂ ಭಾಳ ಮಾತಾಡೋದೈತಿ, ಟೈಮ್ ಭಾಳ ಆಗೈತಿ. ಇನ್ನೊಮ್ಮೆ ಯಾವುದಾದ್ರೂ ಒಂದು ಸಂದರ್ಭದಾಗ ಮಾತಾಡ್ತೀನಿ. ನಮ್ಮ ಆನಂದಯ್ಯವರು ನಮ್ಗೆ ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಸಾಯಂಕಾಲ ಬಂದು ಹೇಳಿದ್ರು, ಬರ್ರಿ ನೀವು ಬಂದು ಒಂದು ಸ್ವಲ್ಪ ಹೋಗ್ರಿ ಅಂದ್ರೆ. ನಮ್ಮ ಡಿ ಆರ್ ಪಾಟೀಲ್ ಸಾಹೇಬ್ರು ನಮ್ಮ ಗುರುಗಳು ಬಂದಾರ. ನಮ್ಗೆ ಅದು ಊರು ಬಂದಿದ್ದು ಭಾಳ ಸಂತೋಷನಾಯ್ತು. ಯಾಕೆ ಇನ್ನೊಮ್ಮೆ ಯಾವುದಾದ್ರು ಒಂದು ಕಾರ್ಯಕ್ರಮದಾಗ ಇನ್ನೂ ಇದ್ರ ಬಗ್ಗೆ ನಾನು ಸವಿಸ್ತಾರಾಗಿ ಮಾತಾಡ್ತೀನಿ ಅಂತ ಹೇಳಿ ನಾನು ಮಾತನಾಡ್ತೀನಿ.